ಎಲ್ಲ ಮನಸ್ಸುಗಳಿಗೂ ಒಂದು ಮಾತೃ ಹೃದಯ ಅನ್ನೋದಿದ್ದೇ ಇರುತ್ತೆ. ಮಾನ್ಯ ಮುಖ್ಯಮಂತ್ರಿಗಳು ಕೋಪ ರೇಗಾಡೋದನ್ನು ನೀವು ನೋಡಿದ್ದೀರಿ. ರಾಜ್ಯದ ಮುಖ್ಯಮಂತ್ರಿಗಳು ಹಲವು ಬಾರಿ ಕೋಪಗೊಂಡಿರುವ ದೃಶ್ಯಗಳನ್ನು ನೀವು ನೋಡಿದ್ದೀರಿ. ಮುಖ್ಯಮಂತ್ರಿಗಳು ಕೋಪಗೊಂಡಿರುವ ದೃಶ್ಯಗಳಿಗೇನು ಕೊರತೆನೇ ಇಲ್ಲ. ಹಲವು ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ರೇಗಿದ್ದಾರೆ, ಕೋಪ ಮಾಡಿದ್ದಾರೆ. ಯಾರೇ ಇರಲಿ ಮುಖ್ಯಮಂತ್ರಿಗಳ ಕೈಗೆ ತಗಲಾಕೊಂಡ್ರೆ ಚಳಿ ಬಿಡಿಸ್ತಾರೆ ಅನ್ನೋದು ನಿಮಗೆ ಗೊತ್ತೇ ಇದೆ. ಆದರೆ ಅಂಥ ಕಲ್ಲು ಹೃದಯವನ್ನು ಕರಗಿಸಿರೋದು ಒಂದು ಪುಟ್ಟ ಮುಗ್ಧ ಬಾಲಕಿ. ಸಿಎಂ ಮನಸ್ಸು ಅರ್ಥ ಮಾಡ್ಕೊಂಡಿತ್ತು, ಮುದ್ದು ಮನಸ್ಸು. ಹೊರಗಡೆ ಎಷ್ಟು ರೂಢಾಗಿ ರಗಡ್ಡು ಧ್ವನಿಯಲ್ಲಿ ಮಾತಾಡ್ತಾರೋ ಅಷ್ಟೇ ಮಗುವಿನ ಮನಸ್ಸು ಮುಖ್ಯಮಂತ್ರಿಗಳಿಗಿದೆ ಅನ್ನೋದನ್ನ ಸಾಕ್ಷೀಕರಿಸಿದೆ ಒಂದು ದೃಶ್ಯ. ಸಿದ್ದರಾಮಯ್ಯನವರನ್ನ ಅಪ್ಪಿಕೊಂಡು ಮುದ್ದಾಡಿದೆ ಚಿನ್ನಾರಿ. ಸಂಭ್ರಮಿಸಿದೆ ಮುಗ್ಧ ಬಾಲಕಿ ಸೂಪರ್ ಸಿಎಂ ಅಂತ. ಹೂ ಕೊಟ್ಟು ಕೈಸನ್ನೆ ಮಾಡುತ್ತೆ ವಿಶೇಷ ಚೇತನ ಬಾಲಕಿ. ಮುಖ್ಯಮಂತ್ರಿಗಳು ಕೆನ್ನೆ ಸವರಿ ವಾತ್ಸಲ್ಯ ತೋರಿರುವಂಥ ಅಪರೂಪದ ಕ್ಷಣ, ಸುಂದರ ಕ್ಷಣ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ವಿಶ್ವ ವಿಕಲಚೇತನ ದಿನಾಚರಣೆಯ ಸಂದರ್ಭದಲ್ಲಿ ನಡೆದಿರುವಂಥ ಅಪರೂಪದ ಸನ್ನಿವೇಶ ಇದು. ಮೈ ಮರೆತು ಬಾಲಕಿಯನ್ನೇ ನೋಡ್ಕೊಳ್ತಾ ಸಿಎಂ ನೋಡ್ಕೊಂಡು ನಿಲ್ತಾರೆ. ಬಾಲಕಿಯ ಕೆನ್ನೆ ಸವರಿ ಆಶೀರ್ವಾದ ಮಾಡ್ತಾರೆ ನಾಡದೊರೆ. ಬಾಲಕಿಯ ಕೈ ಹಿಡಿದು ಕರ್ಕೊಂಡು ಬರ್ತಾರೆ ಡಿಸಿಎಂ ಡಿಕೆ ಶಿವಕುಮಾರ್. ನಿನ್ನೆ ಕಂಠೀರವ ಸ್ಟೇಡಿಯಂ ಈ ಎಲ್ಲ ಅಪರೂಪದ ದೃಶ್ಯಗಳಿಗೆ ಸಾಕ್ಷಿಯಾಗಿತ್ತು. ಯಾವುದು ವಿಶೇಷ ಅಂತಂದ್ರೆ ಯಾವುದು ಪ್ರತಿನಿತ್ಯ ಕಾಣೋದಕ್ಕೆ ಸಿಗಲ್ಲ ನೋಡಿ, ಅದು ವಿಶೇಷ. ಅಪರೂಪಕ್ಕೆ ಕಾಣೋಕ್ಕೆ ಸಿಗೋದು ಮಾತ್ರ ವಿಶೇಷ ಅಂತ ನೋಡ್ಬೋದು. ನೋಡಿ ಆ ದೃಶ್ಯಗಳನ್ನು ಒಂದ್ಸಲ ನೀವು ನೋಡಿ. ಎಂಥ ಕಠಿಣ ಹೃದಯ ಆದರೂ ಅಥವಾ ಎಷ್ಟೇ ಸ್ಟ್ರಿಕ್ಟ್ ಆಗಿರುವ ವ್ಯಕ್ತಿ ಆಗಿದ್ರೂ ಕೂಡ ಅವ್ರಿಗೊಂದು ಮಗುವಿನ ಮನಸ್ಸಿರುತ್ತೆ ಅಥವಾ ಮಾತೃ ಹೃದಯ ಅನ್ನೋದು ಇದ್ದೇ ಇರುತ್ತೆ ಅನ್ನೋದಕ್ಕೆ ಈ ದೃಶ್ಯ ಸಾಕ್ಷಿ. ಸಿದ್ದರಾಮಯ್ಯನವರನ್ನ ಈ ರೀತಿ ನಾವು ನೋಡಿರ್ಲಿಕ್ಕೆ ಸಾಧ್ಯ ಇಲ್ಲ. ಸಿದ್ದರಾಮಯ್ಯನವ್ರು ನಾವು ಎಲ್ಲಿ ನೋಡಿದ್ದೀವಿ? ಸುಮ್ಮನಿರೋ, ನಿಲ್ರೋ ಅಂತ ಹೇಳಿ ಬೈತಾ ಇರೋದು, ಕೂತ್ಕೊಳ್ರಿ ಅಂತ ಬೈಯೋದು. ಇಂಥ ದೃಶ್ಯಗಳನ್ನು ನಾವು ಬಹಳಷ್ಟು ಬಾರಿ ನೋಡಿದ್ದೀವಿ. ಸಿದ್ದರಾಮಯ್ಯನವರ ರಗಡ್ಡು ಧ್ವನಿ ಕೇಳಿದ್ದೀವಿ. ಸಿದ್ದರಾಮಯ್ಯನವ್ರ ಕೈಗೆ ತಗಲಾಕೊಂಡ್ರೆ ಕತೆ ಮುಗೀತು ಅನ್ನುವಂಥ ಹಲವು ಅಭಿಪ್ರಾಯಗಳನ್ನು ಕೇಳಿದ್ದೀವಿ. ಆದರೆ ಸಿದ್ದರಾಮಯ್ಯನವರ ಇನ್ನೊಂದು ಮುಖವನ್ನು ಅನಾವರಣ ಮಾಡಿರೋದು, ಪರಿಚಯ ಮಾಡಿರೋದು ವಿಕಲಚೇತನ ದಿನಾಚರಣೆಯ ಈ ವಿಶೇಷ ಕಾರ್ಯಕ್ರಮ. ಉದ್ಘಾಟನೆ ನೆರವೇರುವಂಥ ಸಂದರ್ಭದಲ್ಲಿ ಅಕ್ಕಪಕ್ಕದಲ್ಲಿ ವಿಶೇಷ ಚೇತನ ಮಕ್ಕಳಿರ್ತಾರೆ. ಆ ಸಂದರ್ಭದಲ್ಲಿ ಆ ಮಗು ಮುಖ್ಯಮಂತ್ರಿಗಳ ಕೆನ್ನೆಗಿಂಡುವ ಅಥವಾ ಕೆನ್ನೆ ಸವರುವ ಕೆಲಸ ಮಾಡುತ್ತೆ. ಮುಖ್ಯಮಂತ್ರಿಗಳ ಮಗು ಮನಸ್ಸು ಎಷ್ಟುವರೆಗೆ ಅಂತಂದರೆ ಕೆನ್ನೆ ಸವರಿ ನೀವು ಸೂಪರ್ ಸಿ ಎಮ್ ಅನ್ನೋದನ್ನ ಕೈ ಸನ್ನೆನಲ್ಲಿ ತೋರಿಸ್ತಾಳೆ ಆ ಮಗು, ಆ ಮುಗ್ಧ ಚಿನ್ನಾರಿ. ನೋಡಿ ಆ ದೃಶ್ಯ ನೋಡ್ತಾ ಇದ್ದೀರಿ ನೀವು, ನಿಮ್ಮ ಟಿವಿ ಸ್ಕ್ರೀನ್ನ ಬಲಭಾಗದಲ್ಲಿರುವಂಥ ದೃಶ್ಯ ನೋಡ್ತಾ ಇದ್ದೀರಿ. ಮುಖ್ಯಮಂತ್ರಿಗಳು ಆ ಮಗುವನ್ನು ಮುದ್ದಾಡುವ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಒಂದು ಮನಸ್ಸಿನ ಮುಗ್ಧ ಮನಸ್ಸನ್ನು ಅನಾವರಣಗೊಳಿಸುವಂಥ ದೃಶ್ಯ ಇದು. ಮತ್ತು ಅವರಿಗೆ ಸೂಕ್ತವಾದಂತಹ ಅಡೆತಡೆಗಳಿಂದ ವಾತಾವರಣ ಸಲಕರಣೆಗಳನ್ನು ಒದಗಿಸುವುದು ಅತ್ಯಗತ್ಯ. ಇದರಿಂದ ಅವರು ಸಹ ಸಮಾಜದಲ್ಲಿ ನನ್ನಂತೆ ಗೌರವದಿಂದ ಪಾಲ್ಗೊಳ್ಳಲು ಸಾಧ್ಯ ಆಗತ್ತೆ. ಇಲಾಖೆಯು ಈ ನಿಟ್ಟಿನಲ್ಲಿ ವಿಕಲಚೇತನರ ಸಬಲೀಕರಣಕ್ಕಾಗಿ ಶೈಕ್ಷಣಿಕ, ಔದ್ಯೋಗಿಕ, ಪುನರ್ವಸತಿ, ಸಾಮಾಜಿಕ ಭದ್ರತೆ ಆಧಾರವಾಗಿ ಹಲವಾರು ಯೋಜನೆಗಳನ್ನು ಅನುಷ್ಠಾನಗೊಳಿಸಿದೆ. ಈಗಿನ ಭದ್ರತೆ ಮತ್ತು ಅವರಿಗೆ ಸೂಕ್ತವಾದಂತಹ ಅಡೆತಡೆಗಳಿಂದ ವಾತಾವರಣ ಸಲಕರಣೆಗಳನ್ನು ಒದಗಿಸುವುದು ಅತ್ಯಗತ್ಯ. ಇದರಿಂದ ಅವರು ಸಹ ಸಮಾಜದಲ್ಲಿ ನನ್ನಂತೆ ಗೌರವದಿಂದ ಪಾಲ್ಗೊಳ್ಳಲು ಸಾಧ್ಯ ಆಗತ್ತೆ. ಇಲಾಖೆಯು ಈ ನಿಟ್ಟಿನಲ್ಲಿ ವಿಕಲಚೇತನರ ಸಬಲೀಕರಣಕ್ಕಾಗಿ ಶೈಕ್ಷಣಿಕ, ಔದ್ಯೋಗಿಕ, ಪುನರ್ವಸತಿ, ಸಾಮಾಜಿಕ ಭದ್ರತೆ ಆಧಾರವಾಗಿ ಹಲವಾರು ಯೋಜನೆಗಳನ್ನು ಅನುಷ್ಠಾನಗೊಳಿಸಿದೆ. ಈಗಿನ ಭದ್ರತೆ ಮತ್ತು ಅವರಿಗೆ ಸೂಕ್ತವಾದಂತಹ ಅಡೆತಡೆಗಳಿಂದ ವಾತಾವರಣ ಸಲಕರಣೆಗಳನ್ನು ಒದಗಿಸುವುದು ಅತ್ಯಗತ್ಯ. ಇದರಿಂದ ಅವರು ಸಹ ಸಮಾಜದಲ್ಲಿ ನನ್ನಂತೆ ಗೌರವದಿಂದ ಪಾಲ್ಗೊಳ್ಳಲು ಸಾಧ್ಯ ಆಗತ್ತೆ. ಇಲಾಖೆಯು ಈ ನಿಟ್ಟಿನಲ್ಲಿ ವಿಕಲಚೇತನರ ಸಬಲೀಕರಣಕ್ಕಾಗಿ ಶೈಕ್ಷಣಿಕ, ಔದ್ಯೋಗಿಕ, ಪುನರ್ವಸತಿ,
ಭದ್ರತೆ ಆಧಾರವಾಗಿ ಹಲವಾರು ಯೋಜನೆಗಳನ್ನು ಅನುಷ್ಠಾನ ಮಾಡುತ್ತಿದೆ. ಈಗಿನ ಭದ್ರತೆ ಮತ್ತು ಅವರಿಗೆ ಮಕ್ಕಳ ಮನಸ್ಸು ನಿಷ್ಕಲ್ಮಶ ಮನಸ್ಸು ಅಂತ. ಮಗುಗೆ ರಾಜಕಾರಣ ಗೊತ್ತಿಲ್ಲ, ಅಥವಾ ಅವ್ರ ಪಕ್ಷ ಯಾವುದು, ಪಾರ್ಟಿ ಯಾವುದು, ಅವರ ನಿಲುವು ಯಾವುದು, ಅವರ ಯೋಚನಾ ಲಹರಿ ಯಾವುದು, ಅದು ಯಾವುದು ಗೊತ್ತಿಲ್ಲ. ಆದರೆ ಆ ಮಗು ಮುಖ್ಯಮಂತ್ರಿಗಳನ್ನು, ರಾಜ್ಯದ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರನ್ನು ಕಂಡು ಒಪ್ಕೊಂಡಿರುವಂಥ ಮಗು. ನೀವು ಸೂಪರ್ CM ಅನ್ನೋದನ್ನು ಕೈ ಸನ್ನೆಯಲ್ಲಿ ಮಾಡಿ ತೋರಿಸುತ್ತೆ. ಅಲ್ಲಿ ಆ ಮಗು ಮಾತಾಡುತ್ತೆ, ಆದರೆ ಬ್ಯಾಕ್ಗ್ರೌಂಡಲ್ಲಿ ಅವ್ರು ಮಾತಾಡ್ತಾ ಇರುವಂಥ ಧ್ವನಿಗಳ ನಡುವೆ ಆ ಧ್ವನಿ ಕ್ಷೀಣಿಸಿದೆ. ಆದರೆ ಆ ಮಗು, ನಾವು ರಾಜಕೀಯ ನಾಯಕರುಗಳು ಹೇಳ್ತಾರೆ ಭಾಳಷ್ಟು ಜನ, ನೀವು ಸೂಪರು, ಮುಖ್ಯಮಂತ್ರಿಗಳಂದರೆ ನೀವು, ಗಂಡಸು ಅಂದರೆ ನೀವು ಅಂತೆಲ್ಲ ಹೇಳೋದೆಲ್ಲ ಇರುತ್ತೆ. ಆದರೆ ಅದಕ್ಕೆ ರಾಜಕೀಯ ಉದ್ದೇಶಗಳು ಇರುತ್ತೆ. ಆದರೆ ಈ ಮಗುವಿನ ಮನಸ್ಸು ಬಹಳ ನಿಷ್ಕಲ್ಮಶ ಮನಸ್ಸು. ಇದಕ್ಕೇನೂ ಇಲ್ಲ. ನೋಡಿ, ಬಂದಿದ ತಕ್ಷಣ ಸಿದ್ದರಾಮಯ್ಯನವರ ಕಾಲಿಗೆ ಬೀಳೋದು, ಇದು ಯಾರು ಹೇಳಿಕೊಟ್ಟು ಹೋಗು ಕಾಲಿಗೆ ಬೀಳು ಅಂತ ಹೇಳಿರೋದಲ್ಲ. ಆ ಮಗು ಅಷ್ಟು ಪ್ರೀತಿ, ಅಷ್ಟು ಗೌರವವನ್ನು ಕೊಟ್ಟಿದೆ. ಸಾಮಾನ್ಯವಾಗಿ ಮುಖ್ಯಮಂತ್ರಿಗಳು, ನಾನು ಆಗಲೇ ಹೇಳಿದಾಗ, ಮುಖ್ಯಮಂತ್ರಿಗಳ ಒಂದು ಮನಸ್ಸಿದೆಯಲ್ಲ, ಮುಖ್ಯಮಂತ್ರಿಗಳು ಈ ಹಿಂದೆ ಭಾಳ ಬಾರಿ ರೇಗಿರುವಂಥ ಮನಸ್ಸುಗಳೆಲ್ಲ ನಾವು ನೋಡಿದ್ದೇವಲ್ಲ, ಆ ರೇಗಾಟದ ಸಿದ್ದರಾಮಯ್ಯನವರನ್ನು ಒಂದು ಕ್ಷಣ ಮರೆಮಾಚಿರುವಂಥ ಮಗು ಇದು. ವಿಶೇಷ ಚೇತನ ಮಗು. ಆ ಮಗುವನ್ನು DCMA ಕೈ ಎಳ್ಕೊಂಡು ಬಂದು ಕರ್ಕೊಂಬಂದು ನಿಲ್ಲಿಸ್ತಾರೆ. ವಿಶೇಷ ಕಾರ್ಯಕ್ರಮ, ವಿಶೇಷ ಚೇತನರ ಈ ಕಾರ್ಯಕ್ರಮ ಉದ್ಘಾಟನೆ, ಆ ದಿನಾಚರಣೆಯ ಸಂದರ್ಭದಲ್ಲಿ ಮಕ್ಕಳ ಕೈಯಲ್ಲಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಸುವ ಒಂದು ಉದ್ದೇಶ ಬಹಳ ಒಳ್ಳೆ ಉದ್ದೇಶ. ಆ ಉದ್ದೇಶದ ಹಿನ್ನೆಲೆಯಲ್ಲಿ ನಡೆದಂಥ ಕಾರ್ಯಕ್ರಮ ಸಿದ್ದರಾಮಯ್ಯನವರನ್ನು ಒಂದು ಕ್ಷಣ ಮಗುವನ್ನಾಗಿಸುತ್ತೆ. ಆ ಮಗು ಮುಖ್ಯಮಂತ್ರಿಗಳ ಒಳ ಮನಸ್ಸನ್ನು, ಮುಖ್ಯಮಂತ್ರಿಗಳ ತಾಯಿ ಹೃದಯವನ್ನು ಅನಾವರಣಗೊಳಿಸುತ್ತೆ. ಆ ಮಗುವಿನ ನಿಷ್ಕಲ್ಮಶ ಪ್ರೀತಿಗೆ ಮುಖ್ಯಮಂತ್ರಿಗಳ ಕರಗಿ ಹೋಗಿದ್ರು. ಆ ದೃಶ್ಯ ಈಗ ಸಾಮಾಜಿಕ ಮಾಧ್ಯಮದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಆ ಮಗು ಮುಖ್ಯಮಂತ್ರಿಗಳನ್ನ ಒಂದು ಕ್ಷಣ ಮಗುವನ್ನೇ ಹಾಕಿಸ್ಬಿಟ್ಟಿದೆ. ರೂಪೇಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೂಪೇಶ್, ನಾವು ಆಗಲೇ ಹೇಳ್ತಾ ಇದ್ದೆ, ಮುಖ್ಯಮಂತ್ರಿಗಳನ್ನ ರೇಗಿರುವ ದೃಶ್ಯಗಳು ಬಹಳಷ್ಟಿವೆ. ಮುಖ್ಯಮಂತ್ರಿಗಳ ಕೈಯಲ್ಲಿ ಬಯಸ್ಕೊಂಡಿರೋರು ಮಾತಾಡಿರುವ ಮಾತುಗಳನ್ನು ಕೂಡ ನಾವು ಬಹಳಷ್ಟು ಸಲ ಕೇಳಿದ್ದೀವಿ. ಆದರೆ ಮುಖ್ಯಮಂತ್ರಿಗಳ ಮಾತೃ ಹೃದಯ ಅನಾವರಣಗೊಂಡಿರುವ ಸನ್ನಿವೇಶಗಳು ಮುಖ್ಯಮಂತ್ರಿಗಳ ಅವಧಿಯಲ್ಲಿ, ಕಳೆದ 10 ವರ್ಷಗಳ ಅಥವಾ 2ನೇ ಬಾರಿ ಮುಖ್ಯಮಂತ್ರಿ ಆಗಿರೋ ಅವಧಿಯಲ್ಲಿ ಇದೆ ಮೊಟ್ಟ ಮೊದಲು ಅಂತ ನಾನು ಭಾವಿಸ್ತೀನಿ. ಈ ದೃಶ್ಯ ಏನು ಹೇಳುತ್ತೆ, ಎಲ್ಲಿ, ಯಾವ ಸಂದರ್ಭ ಇದು ರೂಪೇಶ್? ಪ್ರಣೂತ್, ನಿನ್ನೆ ಒಂದು ಕಾರ್ಯಕ್ರಮ ಇತ್ತು, ವಿಶ್ವ ಆರೈಕೆದಾರರ ದಿನಾಚರಣೆ. ಅದೇ ರೀತಿಯಾಗಿ ವಿಕಲಚೇತನರಿಗೆ ಮಾಸಾಶನ ಕೊಡುವಂಥ ಕಾರ್ಯಕ್ರಮ. ಹೀಗಾಗಿ ಈ ಕಾರ್ಯಕ್ರಮವನ್ನು ಕಂಠೀರವ ಸ್ಟೇಡಿಯಂನಲ್ಲಿ ಆಯೋಜನೆ ಮಾಡಲಾಗಿತ್ತು. CM ಸಿದ್ದರಾಮಯ್ಯ, DK ಶಿವಕುಮಾರ್ ಎಲ್ಲರೂ ಕೂಡ ವೇದಿಕೆಯಲ್ಲಿರ್ತಾರೆ. ಆ ಸಂದರ್ಭದಲ್ಲಿ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಬೇಕಾಗಿರುತ್ತೆ. ಮೊದಲು ಉದ್ಘಾಟನೆ ಏನಂತ ಪ್ಲಾನ್ ಮಾಡಿರ್ತಾರೆ ಅಂತ ಹೇಳಿದ್ರೆ, CM ಸಿದ್ದರಾಮಯ್ಯನವರು, DCM DK ಶಿವಕುಮಾರ್, ಅದೇ ರೀತಿಯಾಗಿ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ 3 ಜನ ಸೇರಿ ಉದ್ಘಾಟನೆ ಮಾಡಬೇಕು ಅಂತೇಳಿ ಶೆಡ್ಯೂಲ್ ಆಗಿರುತ್ತೆ. ಅಧಿಕಾರಿಗಳೆಲ್ಲರೂ ಕೂಡ ಸಹಯೋಗ ಇರಬೇಕು ಅಂತೇಳಿ. ಆದರೆ DK ಶಿವಕುಮಾರ್ ಹೇಳ್ತಾರೆ, ನಾವೇ ನಮ್ಮಷ್ಟಿಗೆ ಉದ್ಘಾಟನೆ ಮಾಡೋದು ಬೇಡ, ಒಂದು ಆತ್ಮವಿಶ್ವಾಸವನ್ನು ವಿಕಲಚೇತನ, ವಿಶೇಷ ಚೇತನಲ್ಲಿ ಮೂಡಿಸಬೇಕು. ಹೀಗಾಗಿ ಅವ್ರನ್ನ ಕರೆದುಕೊಂಡು ಬನ್ನಿ ಅಂತೇಳಿ ಮೊದಲು ಕಾರ್ಯದರ್ಶಿಗೆ ಹೇಳ್ತಾರೆ. ಕಾರ್ಯದರ್ಶಿಯವರು ವೇದಿಕೆ ಮುಂಬಕ್ಕೆ ಬಂದು ಆ ಮಕ್ಕಳನ್ನು, ವೇದಿಕೆಯ ಬದಿ ಇರ್ತಕ್ಕಂಥ 5-6 ಜನ ವಿಶೇಷ ಚೇತನ ಮಕ್ಕಳನ್ನು ವೇದಿಕೆಗೆ ಕರ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಈ ಸಂದರ್ಭದಲ್ಲಿ ವೇದಿಕೆಗೆ ಬರ್ತಾ ಇದ್ದಂತೆ ಮಕ್ಕಳನ್ನು ಅಧಿಕಾರಿಗಳು ಕರ್ಕೊಂಡು ಬರ್ತಾ ಇದ್ದಂತೆ CM ಕಾಲಿಗೆ ಒಂದು ಮಗು ಬೀಳುತ್ತೆ. ಆ ಮೈಸೂರಿನ ಮಗು ಅಂತೇಳಿ ಹೇಳಲಾಗ್ತಾ ಇತ್ತು. ಆ ಬಾಲಕಿ CM ಅವರ ಕಾಲಿಗೆ ಬೀಳ್ತಾಳೆ. ಅದಾದ ಬಳಿಕವಾಗಿ CM ಅವ್ರಿಗೆ ಏನೋ ಕೂತು 3-4 ಸಲ CM ಅವ್ರನ್ನೇ ಆ ಮಗು ನೋಡುತ್ತೆ. ಅದಾದ ಬಳಿಕವಾಗಿ CM ಅವ್ರನ್ನೇ ತಬ್ಬಿಕೊಂಡು ಅದಾದ ಬಳಿಕವಾಗಿ ವಿಶೇಷ ಸಂದರ್ಭಗಳು, ಯಾಕಂತ ಹೇಳಿದ್ರೆ ನಾವು ನೋಡಿದ್ವಿ, ಬೊಮ್ಮಾಯಿ CM ಆಗಿದ್ದಾಗ, ಬೇರೆ CM ಆಗಿದ್ದಾಗ, ಅಥವಾ ಸಿದ್ದರಾಮಯ್ಯವ್ರ ಹಿಂದೆ ಇದ್ದಾಗಲೂ ಕೂಡ ಅವರೇ ಮಗುಗೆ ಮುದ್ದು ಮಾಡ್ತಾರೆ. ಆದರೆ ಆ ಬಾಲಕಿಯೇ CM ಸಿದ್ದರಾಮಯ್ಯನವ್ರನ್ನ ಕೆನ್ನೆ ಹಿಡಿದು ಮುದ್ದು ಮಾಡ್ಲಿಕ್ಕೆ ಹೋಗುತ್ತೆ. CM ಸಿದ್ದರಾಮಯ್ಯ ಕೂಡ ಅಚ್ಚರಿ. ಅದಾದ ಬಳಿಕವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಆ ಸಂದರ್ಭದಲ್ಲಿ ನಗ್ತಾರೆ. ಅದಾದ ಬಳಿಕ ಅಲ್ಲಿ CMಗೆ ಕೆನ್ನೆ ಹಿಡಿದಾಗ CM ಕೂಡ ನಗು ಬರುತ್ತೆ. ಈ ಮಗು ಇಷ್ಟೆಲ್ಲ ಪ್ರೀತಿಯನ್ನು CM ಸಿದ್ದರಾಮಯ್ಯನವರು, ಯಾಕಂತ ಹೇಳಿದ್ರೆ CM ಸಿದ್ದರಾಮಯ್ಯ ಹತ್ರ ಹೋಗ್ಲಿಕ್ಕೆ ಕೂಡ ತುಂಬ ಜನ ಭಯ ಬೀಳುತ್ತಾರೆ. ಅದಾದ ಬಳಿಕ CM ಸಿದ್ದರಾಮಯ್ಯನವರು ಸದನದಲ್ಲೇ ಅವರು ಎದುರುಗಡೆ ಮಾತಾಡಲಿಕ್ಕೂ ಕೂಡ ಒಂದಿಷ್ಟು ಜನಕ್ಕೆ ಭಯ ಇರುತ್ತೆ, ಒಂದಿಷ್ಟು ಜನಕ್ಕೆ ಸವಾಲು ಹಾಕ್ತಾರೆ, ಹೇಳಪ್ಪ, ಕ್ವಶನ್ ಹೇಳು, ಡೇಟ್ ಹೇಳು, ಆ ರೀತಿಯಾಗಿ ಸಂಧಿಗಳು ಪಾಠ ಮಾಡಿದ್ದು ಕೂಡ ನೋಡಿದ್ದೀವಿ. ಆ ಸಂದರ್ಭದಲ್ಲಿ ಮಗು ಕೆನ್ನೆ ಹಿಂಡ್ಲಿಕ್ಕೆ ಹೋಗುತ್ತೆ. ಇದು ಕೂಡ ಒಂದಿಷ್ಟು ಕುತೂಹಲಕಾರಿ ವಿಚಾರ. ಅದಾದ ಬಳಿಕವಾಗಿ ಸೂಪರ್ CM ಅಂತೇಳಿ ಆ್ಯಕ್ಷನಲ್ಲಿ, ಸರಿಯಾಗಿ ಮಾತಾಡಲಿಕ್ಕೂ ಬರಲ್ಲ ಅನ್ಸುತ್ತೆ, ಆ್ಯಕ್ಷನ್ ಮಾಡಿ ತೋರುತ್ತೆ, ನೀವು ಸೂಪರ್ CM ಅಂತೇಳಿ. CM ಸಿದ್ದರಾಮಯ್ಯನವರು ಆವಾಗ, ಯಾಕಂತ ಹೇಳಿದ್ರೆ ಬೇರೆ ರೀತಿಯಾಗಿರ್ತಕ್ಕಂಥ ವ್ಯಾಖ್ಯಾನಗಳಿತ್ತು, ಅನ್ನರಾಮಯ್ಯ, ಬೇರೆ ರಾಮಯ್ಯ ಅಂತೇಳಿ. ಸಾಮಾಜಿಕ ಜಾಲತಾಣಗಳಲ್ಲಿ ಈ ಒಂದು ಸೀನ್ಗಳನ್ನು ನೋಡಿ, ಭಾವನಾತ್ಮಕ ಸಂದರ್ಭಗಳನ್ನು ನೋಡಿ ಎಲ್ಲರೂ ಕೂಡ ಒಂದಿಷ್ಟು ವ್ಯಾಖ್ಯಾನ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಈಗ ನಗು ರಾಮಯ್ಯ ಅಂತೇಳಿ ಹೇಳಿದ್ರು,
ಒಂದಿಷ್ಟು ಜನ ಮಗು ರಾಮಯ್ಯ ಅಂತೇಳಿ ಕೂಡ ವಿಶ್ಲೇಷಣೆಗಳನ್ನು ಮಾಡ್ತಾ ಇದ್ದಾರೆ. ನಿಜಕ್ಕೂ ಕೂಡ ಆ ಮಗು, ಆ ಬಾಲಕಿ CM ಸಿದ್ದರಾಮಯ್ಯನವರಿಗೆ ಆ ರೀತಿಯಾಗಿ ಒಂದು ಪ್ರೀತಿ ತೋರಿದ್ದು, CM ಸಿದ್ದರಾಮಯ್ಯನವ್ರನ್ನ ಹೋಗಲಿದ್ದು ಸಾಮಾಜಿಕ ಜಾಲತಾಣ ವೈರಲ್ ಆಗ್ತಾ ಇದೆ. ಆ ಕಾರ್ಯಕ್ರಮದಲ್ಲಿ ಒಂದು ರೀತಿ CM ಸಿದ್ದರಾಮಯ್ಯನವರು ಕೂಡ ಈ ರೀತಿಯಾಗಿ ಇರ್ತಾರಾ, ಅಥವಾ ಬೇರೆ ಬೇರೆ ವಾಗ್ದಾಳಿ ನಡೆಸ್ತಾರೆ, ಬೇರೆ ಬೇರೆ ಕಿಡಿಕಾರ್ತಾ ಇರ್ತಾರೆ, ರಾಜಕೀಯ ದಾಳವನ್ನು ಉಳಿಸ್ತಾ ಇರ್ತಾರೆ. ಆ ಮಗುವಿನ ಮುಂದೆ ಮಗುವಾಗಿದ್ದು ಈ ಸಂದರ್ಭದಲ್ಲಿ ವಿಶೇಷವಾಗಿತ್ತು. ಪ್ರಣುತ್. ರೈಟ್, ಓಕೆ, ಥ್ಯಾಂಕ್ ಯು ರೂಪೇಶ್ ಮಾಹಿತಿಗೆ. ಮುಖ್ಯಮಂತ್ರಿಗಳು ರಾಜ್ಯದ ನಾಡದೊರೆ, ಅಲ್ಲಿ ನೋಡಿ ಆ ದೃಶ್ಯಗಳನ್ನು ನೋಡಿ, ಮುಖ್ಯಮಂತ್ರಿಗಳ ಕೈಗೆ ಒಂದು ಚುಂಬನವನ್ನು ಕೊಡೋ ದೃಶ್ಯ ಕೂಡ, ಕಾಲಿಗೆ ಬೀಳೋ ದೃಶ್ಯ, ಮುಖ್ಯಮಂತ್ರಿಗಳಿಗೆ ಸೂಪರ್ CM ನೀವು ಅಂತ ಹೇಳಿ ಕೈಸನ್ನೆಯಲ್ಲಿ ತೋರಿಸುವ ದೃಶ್ಯ, ಮುಖ್ಯಮಂತ್ರಿಗಳನ್ನು ಅಪ್ಪಿಕೊಂಡು ಮುದ್ದಾಡುವ ದೃಶ್ಯ, ಭಾಳ ವಿರಳ ಸನ್ನಿವೇಶಗಳಲ್ಲಿ ನಾವು ಇಂಥ ದೃಶ್ಯಗಳನ್ನು ಗಮನಿಸಿರೋದು. ಸಾಮಾನ್ಯವಾಗಿ ಇಂಥ ದೃಶ್ಯಗಳು ಅಥವಾ ಇಂಥ ಸನ್ನಿವೇಶಗಳನ್ನು ನಾವು ಈ ಹಿಂದೆಯೂ ಗಮನಿಸಿರಲಿಲ್ಲ, ಅಥವಾ ನೋಡೋದಕ್ಕೆ ಅವಕಾಶವೂ ಸಿಕ್ಕಿರಲಿಲ್ಲ. ಅಂಥ ಮುಖ್ಯಮಂತ್ರಿಗಳನ್ನು, ಅಥವಾ ಸಾಮಾನ್ಯವಾಗಿ ನಾವು ನೀವು ಯಾವುದೇ ಪತ್ರಕರ್ತರಾಗಿದ್ದರೂ ಕೂಡ ಮುಖ್ಯಮಂತ್ರಿಗಳಿಗೆ ಒಂದು ಪ್ರಶ್ನೆ ಕೇಳೋದಕ್ಕೆ 1000 ಸಲ ಯೋಚನೆ ಮಾಡ್ತೀವಿ. ಯಾಕಂದರೆ ಸ್ವಲ್ಪ ಆ ಪ್ರಶ್ನೆಯಲ್ಲಿ ಏನಾದರೂ ತಪ್ಪಿದರೆ, ಅಥವಾ ಪ್ರಶ್ನೆ ಕೇಳುವ ರೀತಿ ತಪ್ಪಾಗಿದ್ದರೆ, ಪ್ರಶ್ನೆಯಲ್ಲಿ ನಾವು ಬಳಕೆ ಮಾಡೋ ಪದಗಳು ತಪ್ಪಾಗಿದ್ರೇ ಒಂದು ಸಲ ಗುಟ್ರು ಹಾಕ್ಬಿಡ್ತಾರೆ. ಅದಕ್ಕೆ ಅವ್ರನ್ನ ಟಗರು ಅಂತ ಕರೀತಾರೆ. ಗುಟ್ರು ಹಾಕುವ ಟಗರು ಒಂದು ಮಾತೃ ಹೃದಯವನ್ನು ಈ ಮಗು ಅನಾವರಣ ಮಾಡಿದೆ. ಮುಖ್ಯಮಂತ್ರಿಗಳು ಆ ಮಗುವನ್ನು ಅಪ್ಪಿಕೊಂಡು ಸಂತಸ ವ್ಯಕ್ತಪಡಿಸ್ತಾರೆ. ಪಕ್ಷ, ಪಾರ್ಟಿ ಅದು ಯಾವುದೇ ಇರಲಿ, ಅವರು ಕಾಂಗ್ರೆಸ್ ಅವರು, BJP ಅವರು, ಯಾವುದೇ ಇದ್ದರೂ ಕೂಡ ಮಗುವಿನ ಜೊತೆಗೆ ಮಗುವಾಗುವ ಮನಸ್ಸಿರುತ್ತಲ್ಲ, ಆ ಮನಸ್ಸಿಗೆ ಒಂದು ನಮಸ್ಕಾರ, ಮನಸ್ಸಿಗೊಂದು ವಿಶೇಷವಾದಂಥ ಗೌರವವನ್ನು ನಾವು ಅರ್ಪಿಸಲೇಬೇಕು. ಯಾವುದೇ ಎಲ್ಲ ರಾಜಕೀಯ ಜಂಜಾಟ, ಎದುರಿರುವಂಥ ತೊಂದರೆಗಳು, ವಿಪಕ್ಷಗಳ ಆರೋಪಗಳು, ಅವೆಲ್ಲದರ ನಡುವೆ ಮುಖ್ಯಮಂತ್ರಿಗಳಿಗೂ ಕೂಡ ಒಂದು ಕ್ಷಣ ತಮ್ಮ ಈ ಜವಾಬ್ದಾರಿಯನ್ನೆಲ್ಲ ಮರೆಸಿ ಒಂದು 10 ನಿಮಿಷಗಳ ಕಾಲ ಮಗುವಾಗೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ವೇದಿಕೆ ಇದು. ಕಂಠೀರವ ಸ್ಟೇಡಿಯಂನಲ್ಲಿ ನಿನ್ನೆ ಆಗಿದ್ದಂಥ ಕಾರ್ಯಕ್ರಮ ಇಂಥ ಒಂದು ಅಪರೂಪದ ಸನ್ನಿವೇಶಕ್ಕೆ, ಅಪರೂಪದ ದೃಶ್ಯಕ್ಕೆ ಸಾಕ್ಷಿಯಾಯಿತು. ಮುಖ್ಯಮಂತ್ರಿಗಳು ಆ ಮಗುವನ್ನು ಅಪ್ಪಿಕೊಂಡು ಸಂತಸ ವ್ಯಕ್ತಪಡಿಸಿದ್ರು, ಆ ಮಗುವಿಗೆ ಅಷ್ಟು ಅವಕಾಶ ಮಾಡಿಕೊಟ್ರು. ಸಾಮಾನ್ಯವಾಗಿ ಸಿದ್ದರಾಮಯ್ಯನವರು ಈ ರೀತಿಯಲ್ಲಿ ಸಿದ್ದರಾಮಯ್ಯನವರು ನಾವು ನೋಡಿಲ್ಲ. ಈ ಹಿಂದೆ ಯಾವ ಸಂದರ್ಭದಲ್ಲೂ ನಮಗೆ ನೋಡೋ ಅವಕಾಶನೂ ಕೂಡ ಸಿಕ್ಕಿರಲಿಲ್ಲ. ಇದರಿಂದ ಅವರು ಸಹ ಸಮಾಜದಲ್ಲಿ ತನ್ನದೇ ಗೌರವದಿಂದ ಪಾಲ್ಗೊಳ್ಳಲು ಸಾಧ್ಯ ಆಗುತ್ತೆ. ಇಲಾಖೆಯು ಈ ನಿಟ್ಟಿನಲ್ಲಿ ವಿಕಲಚೇತನರ ಸಬಲೀಕರಣಕ್ಕಾಗಿ ಶೈಕ್ಷಣಿಕ, ಔದ್ಯೋಗಿಕ, ಪುನರ್ವಸತಿ, ಸಾಮಾಜಿಕ ಭದ್ರತೆ ಆಧಾರವಾಗಿ ಹಲವಾರು ಯೋಜನೆಗಳನ್ನು